ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 16ನೇ ವಾರ ಸಾಟರ್ಡೆ ಎಪಿಸೋಡ್ ನೋಡಿರ್ತೀರಾ. ಆ ಎಪಿಸೋಡ್ ಅಲ್ಲಿ ಸೇವಿಂಗ್ ಆರ್ಡರ್ ಹೇಗಿತ್ತು, ಹೆಲ್ಮೆಟ್ ಯಾರಾದಂತ ಗೊತ್ತೇ ಇರುತ್ತೆ. ಗೌತಮಿ ಜಾಧವ್ ಅವ್ರು ಹೆಲ್ಮೆಟ್ ಆಗಿ ಹೋಗ್ತಾರೆ. ಇನ್ನು 4 ಜನ ಇರ್ತಾರೆ. ಆ 4 ಜನ ಯಾರಂದ್ರೆ ರಜತ್, ಮಂಜು, ಭವ್ಯ ಮತ್ತು ಧನ್ರಾಜು. ಈ 4 ಜನದಲ್ಲಿ ಸಂಡೇ ಎಪಿಸೋಡ್ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ತಾರೆ ಅನ್ನೋದು ಮುಖ್ಯ ಆಗಿರುತ್ತೆ. ಖಂಡಿತವಾಗ್ಲೂ ಈ ಸಲ ಕೂಡ ಲಾಸ್ಟ್ ಸೀಸನ್ ಆಗೇನೆ ಟಾಪ್ 6 ಇರ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅಪ್ಡೇಟ್ ಇದೆ. ಒಂದ್ ವೇಳೆ ಹೋದ್ರು ಗುರುವಾರ ಕಳಿಸ್ತಾರೆ ಒಬ್ರನ್ನ, ಇಲ್ಲಾಂದ್ರೆ ನನಗೆ ಅನ್ಸಿ ಮಟ್ಟಿಗೆ ಟಾಪ್ 6 ಇರ್ತಾರೆ. ಯಾಕಂದ್ರೆ ಒಂದು ವಾರ ಅಲ್ವಾ, ಒಬ್ಬೊಬ್ರು ಕರ್ಕೊಂಡ್ ಬರ್ತಾರೆ ಲಾಸ್ಟ್ ವೀಕ್ ಅಲ್ಲಿ. ಮತ್ತೆ ಸಂಡೇ ಎಪಿಸೋಡ್ ಯಾವ ರೀತಿ ಇರುತ್ತೆ, ಸಂಡೇ ಎಪಿಸೋಡ್ ಎಲಿಮಿನೇಟ್ ಆಗಿದ್ದು ಯಾರು ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲನೇದಾಗಿ ಸೇವಿಂಗ್ ಆರ್ಡರ್ ತಗೊಂಡ್ರೆ ಈ ಸೇವಿಂಗ್ ಆರ್ಡರ್ ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ಬೇಕಂತಾನೆ ಭವ್ಯ ಗೌಡ ಬಹಳ ಸಲ ಟಾಪ್ ಬಾಟಮ್ 2 ತಗೊಂಡ್ಬಂದು ಮತ್ತೆ ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಹೋಗಿರೋದಿದೆ. ಫ್ರಾಂಕ್ ಎಲಿಮಿನೇಷನ್ ಅಂತ ಬಂದಾಗ ಭವ್ಯ ಗೌಡ ಅವ್ರನ್ನ 2 ಸಲ ಫ್ರಾಂಕ್ ಎಲಿಮಿನೇಷನ್ ಮಾಡಿದ್ದಾರೆ. ಪ್ರತಿ ಸಲನು ಭವ್ಯನ ಈ ರೀತಿ ಮಾಡ್ತಾರೆ ಅಷ್ಟೇ, ಬಟ್ ಸೇವ್ ಮಾಡ್ತಾರೆ. ಇನ್ನೊಂದು ಮುಖ್ಯವಾಗಿ ಈ ಸಂಡೇ ಎಪಿಸೋಡ್ ಅಲ್ಲಿ ಮತ್ತೆ ಸೇಮ್ ಕ್ವಶನ್ಸ್ ಇರ್ತವೆ. ಯಾಕಂದ್ರೆ ಈಗ ನಿಮ್ಗೆ ಡೆಡ್ ಆಪೋಸಿಟ್ ಯಾರು, ಕಪ್ ಯಾರು ಗೆಲ್ಲಬಾರ್ದು, ಅದಾದ್ಮೇಲೆ ಇಂತ SR ಬೋರ್ಡ್ಗಳು ಪ್ರಶ್ನೆಗಳು ಬಂದಾಗ ಆಲ್ಮೋಸ್ಟ್ ಆಲ್ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಹೋಗ್ಬೇಕು ಅಂತ ಕೇಳಿದಾಗ ಆಲ್ಮೋಸ್ಟ್ ಎಲ್ಲರ ಹೆಸರು, ಮಂಜಣ್ಣ ಹೆಸರು ಬರುತ್ತೆ ಬಾಯಲ್ಲಿ. ನಮ್ಮ ಮಂಜಣ್ಣ ಮಾತ್ರ ಭವ್ಯಗಳ ಹೆಸರು ತಗೊಂತಾರ ಅಂತಿದೆ. ಇನ್ನೊಂದು ಮುಖ್ಯವಾಗಿ ಪ್ರೈಸ್ ಮನಿ ಬಗ್ಗೆ ಕೇಳ್ತಾರೆ, ಯಾರು ಏನು ಮಾಡ್ತಾ ಇದ್ರ ಅಂತ. ಇನ್ನು ವಿಶೇಷವಾಗಿ ಸೇವಿಂಗ್ ಆರ್ಡರ್ ಅಂತ ತಗೊಂಡ್ರೆ ಖಂಡಿತವಾಗ್ಲೂ ಮೊದಲನೇದಾಗಿ ಮಂಜಣ್ಣ ಸೇವ್ ಆಗ್ತಾರೆ, ರಜತ್ ಸೇವ್ ಆಗ್ತಾರೆ. ಬಾಟಮ್ 2 ಅಂತ ಬಂದಾಗ ಧನ್ರಾಜ್, ನಮ್ಮ ಭವ್ಯ ಬರ್ತಾರೆ. ಇವರಿಬ್ಬರಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿರೋರು ನಮ್ಮ ಧನ್ರಾಜ್ ಅವರು. ಧನ್ರಾಜ್ ಆಚವರ್ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಇದು ಕನ್ಫರ್ಮ್ ನ್ಯೂಸ್ ಕೂಡ, ಪಕ್ಕ ಮಾಹಿತಿ ಕೂಡ. ನಾನು ನೈಟ್ ಅನ್ನೇ ತಿಳಿಸ್ಕೊಟ್ಟಿದ್ದೆ ಇವರೇ ಹೋಗ್ತಾರಂತ. ಖಂಡಿತವಾಗ್ಲೂ ಎಲ್ಲೋ ಒಂದು ಅನ್ಯಾಯ ಅನ್ಸ್ಬೋದು. ಯಾಕಂದ್ರೆ ಆ ಟಾಸ್ಕ್ ಗೆದ್ದಿರೋದವ್ರೆ. ಕೇವಲ ಇದು ಧನ್ರಾಜ್ ರಾವ್ನ ಹೆಲ್ಮೆಟ್ ಮಾಡೋಕೋಸ್ಕರ ಈ ರೀತಿ ಮಾಡಿದ್ರ ಬಿಗ್ ಬಾಸ್ ಅಂತ ಹಲವರಿಗೆ ಪ್ರಶ್ನೆ ಕೂಡ ಬರುತ್ತೆ, ಅಂದ್ರೆ ಧನ್ರಾಜ್ ಫ್ಯಾನ್ಸ್ ಅವರಿಗೆ. ಯಾಕಂದ್ರೆ ಆ ಟೈಮ್ ಅಲ್ಲಿ ಅದೇ ಆಟ ನಿಲ್ಸಿ ರೀಗೇಮ್ ಕೂಡ ಆಡಿಸಬಹುದಾಗಿತ್ತು, ಇಲ್ಲ ಏನೋ ಒಂದು ಪನಿಷ್ಮೆಂಟ್ ಕೊಡಬಹುದಾಗಿತ್ತು. ಬಟ್ ಧನ್ರಾಜ್ ಅವರು ಗೆದ್ದಿದಾರ ಅನ್ನೋ ಕಾರಣಕ್ಕೆ ಇವ್ರು ಈ ರೀತಿ ಮಾಡಿದ್ರ, ಇಲ್ಲ ಎಲಿಮಿನೇಟ್ ಮಾಡ್ಬೇಕಂತ ಕಾರಣಕ್ಕೆ ಈ ರೀತಿ ಮಾಡಿದ್ರ ಅಂತ ಅನುಮಾನಗಳು ಬರ್ತವೆ. ಪ್ರತಿ ಸೀಸನ್ ಅಲ್ಲೂ ಬರೋದು ಕಾಮನ್. ಬಟ್ ಅದು ಕೇವಲ ಒಂದು ಕಲರ್ಸ್ ಕನ್ನಡ ಅವರಾಗ್ಲಿ, ಬಿಗ್ ಬಾಸ್ ಟೀಮ್ ಅಲ್ಲಿ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಕೊನೆಗೆ ಟಾಪ್ 6 ಅಂತ ತಗೊಂಡ್ರೆ ಖಂಡಿತವಾಗ್ಲೂ ನೋಡೇ ಇರ್ತೀರಾ. ಮೋಕ್ಷತಾ, ತ್ರಿವಿಕ್ರಮು, ಹನುಮಂತು, ನಮ್ಮ ರಜತ್, ಮಂಜಣ್ಣ, ಭವ್ಯ, ಈ 6 ಜನ ಟಾಪ್ 6 ಆಗಿ ಉಳಿತಾರೆ ಖಂಡಿತವಾಗ್ಲು. ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಯಾರು ಗೆಲ್ಬೇಕು ಇದ್ರಲ್ಲ ಅಂತ ಕಮೆಂಟ್ ಮಾಡಿ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸಂಡೇ ಎಪಿಸೋಡ್ ಹೀಗಿರುತ್ತೆ, ಸೇವಿಂಗ್ ಆರ್ಡರ್ ಹೀಗಿರುತ್ತೆ, ಸಂಡೇ ಎಪಿಸೋಡ್ ಫನ್ ಕೂಡ ಇರುತ್ತೆ. ಆಲ್ರೆಡಿ ಪ್ರೋಮೋ ನೋಡಿದಿರ, ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಅವ್ರ ಒಂದು ಲವ್ ಸ್ಟೋರಿ ಟ್ರ್ಯಾಕ್ ಬೇರೆ ಹೊರಗಡೆ ಬರುತ್ತೆ. ನಮ್ಮ ಗೋಲ್ಡ್ ಸುರೇಶ್ ಅವ್ರು ಬಂದು ಆ ವಿಷಯನ ತೆಗೆದಿರ್ತಾರೆ. ಅದ್ರ ಬಗ್ಗೆನೆ ಸುಮಾರು ಒಂದು 20 ರಿಂದ ಅರ್ಧ ಗಂಟೆ ಕಾನ್ವರ್ಸೇಷನ್ ಆಗ್ತಾ ಇದೆ ಅಂತ ಅಪ್ಡೇಟ್ ಇದೆ. ನೋಡೋಣ. ಟೋಟಲ್ ಆಗಿ ಧನ್ರಾಜ್ ಅವರಿಗೆ ಅನ್ಯಾಯ ಆಗಿದೆ ಅನಿಸ್ತಾ ಇದೆ. ನೋಡೋಣ ಯಾವ ರೀತಿ ರಿಯಾಕ್ಟ್ ಮಾಡೋದೇನಿಲ್ಲ. ಕನ್ಫರ್ಮ್ ಮೀಸೆ ಹೆಲ್ಮೆಟ್ ಆಗಿ ಹೋಗಿರೋದು ಅವರೇನೆ. ಇದ್ರ ಬಗ್ಗೆ ನಿಮ್ಗೆ ಅನಿಸಿಕೆ ತಿಳಿಸಿ. ಹಾಗೆ ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.